ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು. ಬಸವಣ್ಣ ಹೈ ಯೀಲ್ಡಿಂಗ್ ಟಾಪಿಕ್. ನಮಗೆ KS ಮುಖ್ಯ ಪರೀಕ್ಷೆ, IAS ಮುಖ್ಯ ಪರೀಕ್ಷೆ, PSI ಪ್ರಬಂಧದಲ್ಲಿ ಬಸವಣ್ಣನವರ ವಚನಗಳನ್ನು ಬಳಸಿಕೊಂಡು ನಾವು ಉತ್ತರಗಳನ್ನು ಬರೆದಾಗ ನಮಗೆ ಅತ್ಯಂತ ಹೆಚ್ಚು ಅಂಕಗಳು ಬರ್ತಕ್ಕಂಥದ್ದು ನಾವು ನೋಡ್ಬೋದು. ಆತ್ಮೀಯರೇ, ಈಗ ನಾವು 10ನೇ ಬ್ಯಾಚನ್ನು ಆರಂಭ ಮಾಡಿದ್ದೀವಿ. ಇವತ್ತು ಬಸವ ಜಯಂತಿಯ ಪ್ರಯುಕ್ತ 50% ಆಫರ್ ಇದೆ. ಓಕೆ, ತಾವು ಕಾಂಟ್ಯಾಕ್ಟ್ ಮಾಡ್ತಕ್ಕಂತಹ ಸಂಖ್ಯೆ 9620131843 ಆಗಿರುತ್ತೆ. ಈ HYT ಪ್ರೋಗ್ರಾಮ್ ಅಂದರೆ ಏನು ಅಂತಂದರೆ ಹೈ ಯೀಲ್ಡಿಂಗ್ ಟಾಪಿಕ್. ಅಂದರೆ ಯಾವ ಏರಿಯಾವನ್ನು ಓದಿದರೆ, ಯಾವ ಟಾಪಿಕ್ಸನ್ನು ಓದಿದರೆ ಮಾರ್ಕ್ಸ್ ಬರುತ್ತೆ ಅನ್ನೋದು HYT ಆಗಿರುತ್ತೆ. ಈಗ ನೋಡಿ, ಜಿಯೋಗ್ರಫಿಯಲ್ಲಿ ನಮಗೆ ಇಕ್ವಿಟೋರಿಯಲ್ ಕ್ಲೈಮೇಟ್, ತುಂಡ್ರಾ ಕ್ಲೈಮೇಟ್, ಟೈಗಾ ಕ್ಲೈಮೇಟ್ ಅಲ್ಲಿ ಯಾವ ಸ್ಪೀಸೀಸ್ ಕಂಡು ಬರುತ್ತೆ, ಅದು ಕ್ವಶನ್ನ ಫಾರ್ಮೇಟ್. ಓಕೆ, ನಂತರದಲ್ಲಿ ನಮಗೆ ಅಕ್ಬರ್ನ ಧಾರ್ಮಿಕ ನೀತಿಗಳು, ಅಕ್ಬರ್ನ ಆಡಳಿತ ನೀತಿಗಳು ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಈ ರೀತಿಯಾಗಿ ನಾವು ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಜನರಲ್ ಸೈನ್ಸ್, ಎನ್ವೈರನ್ಮೆಂಟ್, ಮ್ಯಾಪ್ ವರ್ಕ್, ಸೊ ಪ್ರತಿ ಸಬ್ಜೆಕ್ಟನ್ನು ಚಾಪ್ಟರ್ ವೈಸ್ ಕವರ್ ಮಾಡಿ ಇದು ಎಕ್ಸಾಮ್ ಆ್ಯಂಗಲಿಂದ ಹೇಗೆ ಓದಬೇಕು, ಎಕ್ಸಾಮ್ ಆ್ಯಂಗಲಿಂದ ಹೇಗೆ ಓದಬಾರ್ದು ಅನ್ನೋದೇ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದು 6 ತಿಂಗಳಿಂದ, ಕನಿಷ್ಠ 6 ತಿಂಗಳಿಂದ ಸೆಲ್ಫ್ ಪ್ರಿಪ್ರೇಷನ್ ಮಾಡಿರೋರು, ಕೋಚಿಂಗ್ ಆಗಿರೋರು, ಅಥವಾ ನಾವು 1:3 ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಓದಿನಿ, 1 ಮಾರ್ಕ್ಸಿಂದ ಮಿಸ್ ಆಗ್ತಿದ್ದೀನಿ, 2 ಮಾರ್ಕ್ಸಿಂದ ಮಿಸ್ ಆಗ್ತಿರೋರಿಗೆ ಇದು ಹೇಳಿ ಮಾಡಿಸಿದಂತಹ ತರಗತಿಗಳು. ಓಕೆ ಸರ್, ನಾನು HSTR ಪ್ರಿಪೇರ್ ಆಗ್ತಿದ್ದೀನಿ, PSI ಪ್ರಿಪೇರ್ ಆಗ್ತಿದ್ದೀನಿ, ಅಥವಾ ನಾನು UPSC ಪ್ರಿಪೇರ್ ಆಗ್ತೀನಿ ಅಂತಂದರೆ ಎಲ್ಲರಿಗೂ GK ಇಸ್ ಎ ಕಾಮನ್. ಜನರಲ್ ನಾಲೆಡ್ಜ್, ಜನರಲ್ ಸ್ಟಡೀಸು, ಎಲ್ಲ ಜನರಲ್ ಸ್ಟಡೀಸು. ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತಿಂದ ಅರುಣಾಚಲ ಪ್ರದೇಶ ಹೋಗಿ ಜನರಲ್ ಸ್ಟಡೀಸ್ನ ಟ್ರೆಂಡು, ಪ್ಯಾಟ್ರನ್ನು ಒಂದೇ ಥರ ಇದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ಪ್ಯಾಟ್ರನ್ ಅಪ್ರೋಚ್ ಅರ್ಥ ಮಾಡಿಕೊಂಡ್ರೆ ನೀವು ಎಕ್ಸಾಮ್ಸು ಕ್ಲಿಯರ್ ಮಾಡ್ದಂಗೆ. ಓಕೆ, ಒಂದು ತಮ್ಮ ತಲೆಯಲ್ಲಿರಲಿ, ನಾನು 900 ಪೇಜು 1000 ಪೇಜ್ ಬುಕ್ಕನ್ನು ಓದ್ತೀನಿ, ರಿವೈಸ್ ಮಾಡ್ತೀನಿ ಅನ್ನೋದು ಶುದ್ಧ ಸುಳ್ಳು. ನಿಮಗೆಲ್ಲ ಗೊತ್ತಿರುತ್ತೆ, ಮ್ಯಾಗ್ಝಿನ್, ಪ್ರತಿ ತಿಂಗಳು ಮ್ಯಾಗ್ಝಿನು ಕನಿಷ್ಠ 100 ಪೇಜ್ ಇರುತ್ತೆ. ಕನಿಷ್ಠ 100 ಅಂತಂದರೆ ವರ್ಷಕ್ಕೆ 1200 ಪೇಜ್ ಒಂದು ಪುಸ್ತಕ. ಈಸ್ ಇಟ್ ಪಾಸಿಬಲ್ ಟು ರಿವೈಸ್? ಹೈಲಿ ಇಂಪಾಸಿಬಲ್. ಈ HYT ತರಗತಿಯಲ್ಲಿ ಪ್ರತಿ ತಿಂಗಳ ಮ್ಯಾಗ್ಝಿನ್ನ 30 to 40%, ಮಿನಿಮಮ್ 30%, ಮ್ಯಾಕ್ಸಿಮಮ್ 40%ಗಿಂತ ಜಾಸ್ತಿ ಓದಬಾರ್ದು. ಸೊ ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅಂತಕ್ಕಂತಹ ಒಂದು ಮಾರ್ಗದರ್ಶನದ ತರಗತಿಗಳೇ HYT ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟು, ನೀವು HYT ಜಾಯ್ನ್ ಆದಮೇಲೆ ನೀವು ಪ್ಯಾಸಿವ್ ಆಗಿರಬಾರ್ದು, ಆ್ಯಕ್ಟಿವ್ ಆಗಿರಬೇಕು. ಏನು ಸರ್ ಅದು ಆ್ಯಕ್ಟಿವ್ ಅಂದರೆ? ಇವತ್ತು ನಾನು ಹರಪ್ಪ ಸಿವಿಲೈಸೇಷನ್ನ ಪಾಠ ಮಾಡಿರ್ತೀನಿ. ಇದರಲ್ಲಿ ಯಾವುದು ಎಕ್ಸಾಮ್ ಆ್ಯಂಗಲ್ಲು, ಯಾವುದು ಎಕ್ಸಾಮ್ ಆ್ಯಂಗಲ್ ಅಲ್ಲ ಅಂತ ಹೇಳ್ತೀನಿ. ಎಕ್ಸಾಮ್ ಆ್ಯಂಗಲ್ ಅಂತ ಯಾವುದು ಹೇಳ್ತೀನೋ ಅದನ್ನು PYQ ಮಾದರಿಯಲ್ಲಿ ಬರೆದುಕೊಂಡು ನಮಗೆ ಕಳಿಸ್ಬೇಕಾಗತ್ತೆ. ನಮ್ಮ ಟೀಮ್ ರಿವ್ಯೂ ಮಾಡುತ್ತೆ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಎ ಕ್ವಶನ್. ಓಕೆ, ಸೊ ಪ್ರಶ್ನೆಗಳಿಗೆ ನೀವು ಇಲ್ಲಿ ಸ್ಪಷ್ಟವಾಗಿ ಉತ್ತರಿಸಿದಾಗ ಎಕ್ಸಾಮಲ್ಲೂ ಸಹ ನೀವು ಸ್ಪಷ್ಟವಾಗಿ ಆನ್ಸರ್ ಮಾಡಬಹುದು. ಈ ಪರೀಕ್ಷೆಯ ಬಹುದೊಡ್ಡ ದುರಂತ ಅಂದರೆ, ಈ ಕಾಂಪಿಟೇಟಿವ್ ಪರೀಕ್ಷೆ ಎಕ್ಸಾಮ್ಸಲ್ಲಿ ಅಕೌಂಟಬಿಲಿಟಿ ಇಲ್ಲ. ನೀನು ಏನು ಓದಿದೀಯಾ, ನೀನು ಅರ್ಥ ಮಾಡ್ಕೊಂಡಿದ್ದೀಯಾ, ಏನು ನೋಟ್ಸ್ ಮಾಡ್ಕೊಂಡಿದ್ದೀಯಾ, ಏನು ಗೊತ್ತಿಲ್ಲ. ಸೊ ಬಹುತೇಕ 90% ವಿದ್ಯಾರ್ಥಿಗಳು ಅಕಾಡೆಮಿಕ್ ಮಾದರಿಯಲ್ಲಿ ಓದ್ತಾ ಇರ್ತಾರೆ. ಆ ಮಾದರಿಯಲ್ಲಿ ಓದಬಾರದು, ಅಕಾಡೆಮಿಕ್ ಮಾದರಿಯಲ್ಲಿ ಓದಬಾರ್ದು. ಇಲ್ಲಿರೋದು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ. ಯು ಆರ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ಆಫೀಸರ್. ಓಕೆ, ಅರ್ಥ ಮಾಡ್ಕೊಳ್ಳಿ. ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಬೇಕಾದ್ರೆ NASA ಮತ್ತು ISRO ವಿಜ್ಞಾನಿಗಳ ರೀತಿಯಲ್ಲಿ ಓದಬಾರದು. ಓಕೆ, ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನೇ ಓದ್ತಕ್ಕಂತಹ ಕಲೆನೇ ಹೈ ಯೀಲ್ಡಿಂಗ್ ಟಾಪಿಕ್. ಇದು ಪ್ಯೂರ್ಲಿ ಗೈಡೆನ್ಸ್ ಪ್ರೋಗ್ರಾಮ್. ಡೈಲಿ 25ರಿಂದ 30 ನಿಮಿಷ ಇರುತ್ತೆ. ಟೆಲಿಗ್ರಾಮಲ್ಲಿ ಕ್ಲಾಸ್ ಅಪ್ಲೋಡ್ ಮಾಡ್ತೀವಿ. ವರ್ಕಿಂಗ್ ಮಾಡೋರು ಅಥವಾ ಯಾರೇ ಆಗಲಿ ತಾವು ಯಾವಾಗ ಬೇಕಾಗಿ ನೋಡ್ಕೋಬೋದು. ಸೊ ನೀವು ನಮ್ಮ ಜೊತೆ ಹೆಚ್ಚು ಹೋಮ್ವರ್ಕ್ ಮಾಡಿ ಇಂಟ್ರ್ಯಾಕ್ಷನ್ ಮಾಡೋದಷ್ಟು ನಿಮಗೆ ಲಾಭ. ಸೊ ಇದು HYT ತರಗತಿಯ ಕ್ರಮ. ಸೊ ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ಒಂದು ಕೊನೆಯ ದಿನದ ಆಫರ್ ತಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.